ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಗದಗದ ಲಕ್ಕುಂಡಿ ಸದ್ಯ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ರಾಜ್ಯ ಕುತೂಹಲದಿಂದ ಲಕ್ಕುಂಡಿ ಕಡೆಗೆ ನೋಡೋದಿಕ್ಕೆ ಶುರು ಮಾಡ್ಕೊಂಡಿದೆ. ಬಂಧುಗಳೇ, ಆ ಭಾಗದ ಜನರಿಗೆ ಮಾತ್ರ ಲಕ್ಕುಂಡಿ ಗ್ರಾಮದ ಮಹತ್ವ ಗೊತ್ತಿತ್ತು, ಲಕ್ಕುಂಡಿ ಗ್ರಾಮದ ಹಿನ್ನೆಲೆ ಗೊತ್ತಿತ್ತು, ಅಲ್ಲಿನ ನೆಲದಲ್ಲಿ ಅಡಗಿರುವಂಥ ಒಂದಷ್ಟು ರಹಸ್ಯಗಳು ಗೊತ್ತಿತ್ತು. ಅದರ ಆಚೆಗೆ ರಾಜ್ಯದ ಬೇರೆ ಬೇರೆ ಭಾಗದವರಿಗೆ ಗೊತ್ತಿರಲಿಲ್ಲ. ಆದರೆ ಯಾವಾಗ ಚಿನ್ನ ಪತ್ತೆ ಆಯಿತು ಅಥವಾ ನಿಧಿ ಅಂತ ಏನು ಕರಿತಿದ್ದೀವಿ ಅದು ಪತ್ತೆ ಆಯಿತು, ಸದ್ಯ ಲಕ್ಕುಂಡಿ ಗ್ರಾಮದ ಬಗ್ಗೆ ಜನರಿಗೆ ಕುತೂಹಲ ಸಹಜವಾಗಿ ಜಾಸ್ತಿ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ನಾನು ಲಕ್ಕುಂಡಿಗೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ ಇದು. ನಮ್ಮ ರಾಜ್ಯದಲ್ಲಿ ಇಂತಹ ಮಹತ್ವದ ಸ್ಥಳಗಳು ಸಾಕಷ್ಟು ಕಡೆಗಳಲ್ಲಿದ್ದಾವೆ. ಬೇಜವಾಬ್ದಾರಿತನವೋ ನಿರ್ಲಕ್ಷ್ಯದ ಕಾರಣಕ್ಕಾಗಿಯೋ ಅವುಗಳ ಬಗ್ಗೆ ಜನರಿಗೆ ಹೆಚ್ಚಿನ ಅರಿವಿಲ್ಲ ಅಥವಾ ಆ ಸ್ಥಳಗಳು ಬೆಳಕಿಗೂ ಕೂಡ ಬಂದಿಲ್ಲ. ಲಕ್ಕುಂಡಿಯೂ ಕೂಡ ಒಂದು ರೀತಿಯಲ್ಲಿ ಹಾಗೆ ಆಗಿಬಿಟ್ಟಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜನರ ಗಮನ ಸೆಳೀತಾ ಇದೆ. ಜನ ಕೂಡ ಅಲ್ಲಿಗೆ ಭೇಟಿ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಲಕ್ಕುಂಡಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಆ ಚಿನ್ನ ಸಿಕ್ಕಂತ ವಿಚಾರವನ್ನು ಶಾರ್ಟ್ ಆಗಿ ಹೇಳಿ ಅದಾದ ಬಳಿಕ ಲಕ್ಕುಂಡಿಗೆ ಬರೋಣ. ಬಂಧುಗಳೇ, ಗದಗದ ಲಕ್ಕುಂಡಿ ಐತಿಹಾಸಿಕ ಗ್ರಾಮ. ಅಲ್ಲಿ ತಾಯಿ ಮಗ ಇಬ್ಬರೇ ಇರುವಂತ ಒಂದು ಮನೆ ಇರುತ್ತೆ. ಮನೆ ತೀರಾ ಹಳೆಯದಾಗಿರುತ್ತೆ. ಹೀಗಾಗಿ ಹಳೆಯ ಮನೆಯನ್ನ ಕೆಡವಿ ಹೊಸ ಮನೆಯನ್ನ ಕಟ್ತಾ ಇರ್ತಾರೆ. ಆ ಹೊಸ ಮನೆಗೆ ಪಾಯವನ್ನ ತೆಗೆಯುವಂತ ಸಂದರ್ಭದಲ್ಲಿ, ಅಂದ್ರೆ ಅಡಿಪಾಯ ಅಂತ ಏನ್ ಕರಿತೀವಿ, ಅದನ್ನ ತೆಗೆಯುವಂತ ಸಂದರ್ಭದಲ್ಲಿ ತುಂಬಾ ಜನ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಈ 8ನೇ ಕ್ಲಾಸ್ನ ಬಾಲಕ ಪ್ರಜ್ವಲ್ ಅಂತ ಹೇಳಿ ಆತನ ಹೆಸರು. ಆತ ಕೂಡ ಓಡಾಡ್ಕೊಂಡಿರ್ತಾನೆ. ಆತ ಕೂಡ ಕೆಲಸಕ್ಕೆ ಸಹಾಯವನ್ನ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಒಂದು ಚೊಂಬು ಅಥವಾ ಮಡಿಕೆ ಕಣ್ಣಿಗೆ ಕಾಣುತ್ತೆ. ಸಹಜವಾಗಿ ಆತನಿಗೆ ಕುತೂಹಲ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಕುತೂಹಲ ಸಹಜ ಅಲ್ಲ. ಮಕ್ಕಳಿಗೆ ಕುತೂಹಲ ಅನ್ನೋದಕ್ಕಿಂತ ಏನಂದ್ರೆ, ಈ ಲಕ್ಕುಂಡಿ ಭಾಗದವರಿಗೆ ಸಹಜವಾಗಿ ಗೊತ್ತಿರುತ್ತೆ, ಏನಾದ್ರೂ ಪತ್ತೆ ಆಯಿತು ಅಂದ್ರೆ ಅದರ ಮೌಲ್ಯ ವಿಪರೀತವಾಗಿರುತ್ತೆ, ಇದೇನೋ ಇರುತ್ತೆ ಎನ್ನುವ ಕಾರಣಕ್ಕಾಗಿ ಸಹಜವಾಗಿ ಅವ್ರು ಕುತೂಹಲದ ಕಣ್ಣನ್ನ ಬೀರ್ತಾರೆ. ಬೇರೆ ಕಡೆ ಆದ್ರೆ ಏನೋ ಹೋಗ್ಲಿ ಏನೋ ಅಂತ ಹೇಳಿ ಇದು ಮಾಡ್ಬಿಡ್ತಾರೆ. ಅದು ಲಕ್ಕುಂಡಿಲಿ ಹಾಗಾಗೋದಿಲ್ಲ. ಅದು ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಒಟ್ಟಾರೆಗೆ ಅದು ಸಿಗುತ್ತೆ. ಆತ ಒಳಗಡೆ ನೋಡ್ತಾನೆ, ಅದರಲ್ಲಿ ಚಿನ್ನ ಎಲ್ಲವೂ ಕೂಡ ಇರುತ್ತೆ. ಆರಂಭದಲ್ಲಿ ಆತನಿಗೆ ಗೊತ್ತಾಗೋದಿಲ್ಲ, ಆದ್ರೆ ಆ ಬಳಿಕ ಆತನಿಗೆ ಕನ್ಫರ್ಮ್ ಆಗುತ್ತೆ ಒಳಗಡೆ ಇರೋದು ಚಿನ್ನವೇ ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನು ಬೇಕಾದ್ರೂ ಯೋಚನೆ ಮಾಡಬಹುದಿತ್ತು, ಇದನ್ನ ನಾವೇ ಇಟ್ಕೊಂಡು ಬಿಡೋಣ, ಇದ್ರಲ್ಲಿ ನಾವು ಹಣ ಮಾಡೋಣ ಎನ್ನುವ ರೀತಿಯಲ್ಲಿ. ಆದ್ರೆ ಆ ಬಾಲಕನಿಗೆ ಅನ್ಸತ್ತೆ, ಇಲ್ಲ ನಾನು ಈ ವಿಚಾರವನ್ನ ಹೇಳಬೇಕು ಅಂತ ಹೇಳಿ. ಹೀಗಾಗಿ ಆತ ತನ್ನ ತಾಯಿಯ ಗಮನಕ್ಕೆ ತರ್ತಾನೆ, ಸಂಬಂಧಿಕರ ಗಮನಕ್ಕೆ ತರ್ತಾನೆ. ಅದಾದ ಬಳಿಕ ಪಂಚಾಯತಿಯವರಿಗೆ, ಸ್ಥಳೀಯ ಪೊಲೀಸರಿಗೆ, ಹೀಗೆ ಹೋಗ್ತಾ ಎಚ್ ಕೆ ಪಾಟೀಲ್ ಗಮನಕ್ಕೆ ಬರುತ್ತೆ, ಸಚಿವರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೂ ಕೂಡ ಬರುತ್ತೆ. ಅದಾದ ನಂತರ ತಹಶೀಲ್ದಾರರು, ಅಧಿಕಾರಿಗಳು, SP ಎಲ್ಲರೂ ಕೂಡ ಗ್ರಾಮಕ್ಕೆ ಬರ್ತಾರೆ. ವಿಚಾರ ತಿಳಿದಂತ ಗ್ರಾಮದವರೆಲ್ಲರೂ ಕೂಡ ಬಂದಲ್ಲಿ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಾದ ನಂತರ ಚಿನ್ನದ ಎಣಿಕೆ ಕಾರ್ಯ ಅಂತದೆಲ್ಲವೂ ಕೂಡ ನಡೆಯುತ್ತೆ. ಒಟ್ಟಾರೆಯಾಗಿ 22 ಆಭರಣಗಳು ಪತ್ತೆಯಾಗುತ್ತೆ. ತೂಕ ನೋಡ್ತಾ ಹೋಗೋದಾದ್ರೆ 470 ಗ್ರಾಮ್. ಅಮೌಂಟ್ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ 70 ಲಕ್ಷದ ಚಿನ್ನಾಭರಣ ಪತ್ತೆಯಾಗಿದೆ. ಆದರೆ ಹಿಸ್ಟಾರಿಕಲ್ ವ್ಯಾಲ್ಯೂ ಆ ಚಿನ್ನಕ್ಕೆ ಇದೆ. ತುಂಬಾ ಇತಿಹಾಸವನ್ನ ಹೊಂದಿರುವಂತ ಚಿನ್ನ ಆಗಿರುವ ಕಾರಣಕ್ಕಾಗಿ ಅದರ ವ್ಯಾಲ್ಯೂವನ್ನ ತಕ್ಷಣ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಇನ್ನಷ್ಟು ಜಾಸ್ತಿ ಆಗಬಹುದು. ಈಗ ಅದು ಯಾರ ವಶಕ್ಕೆ ಹೋಗುತ್ತೆ ಅಂದ್ರೆ, ನಮ್ಮಲ್ಲಿ ನಿಧಿ ಕಾಯ್ದೆ ಅಂತಿದೆ, ಕರ್ನಾಟಕ ನಿಧಿ ಕಾಯ್ದೆ ಅಂತ ಹೇಳಿದೆ. ಆ ಪ್ರಕಾರವಾಗಿ ಸರ್ಕಾರಿ ಜಮೀನಲ್ಲಿ ಸಿಕ್ತು ಅಂದ್ರೆ ಅದು ಸರ್ಕಾರದ ಸುಪರ್ದಿಗೆ ಹೋಗುತ್ತೆ. ಈ ರೀತಿಯಾಗಿ ಖಾಸಗಿ ಭೂಮಿಯಲ್ಲಿ ಸಿಕ್ತು ಅಂತ ಆದ್ರೆ, 100 ವರ್ಷದ ಹಳೆಯದ್ದು ಅಂತ ಆದ್ರೆ, ಅಂದ್ರೆ 100 ವರ್ಷಕ್ಕಿಂತ ಹಳೆಯದ್ದು ಅಂತ ಆದ್ರೆ ಅದು ಹಿಂದಿನ ಚಿನ್ನ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ರಾಜ ಮಹಾರಾಜರದ್ದು ಅಥವಾ ನಿಧಿ ಎನ್ನುವ ರೀತಿಯಲ್ಲಿ ಅದೇ ಕುಟುಂಬದ ಪೂರ್ವಜರು ಇಟ್ಟಿರಬಹುದು ಎನ್ನುವಂತ ಪರಿಗಣನೆಗೆ ಬರುತ್ತೆ. ಇನ್ನು 100 ವರ್ಷದ ಹಳೆಯದ್ದು ಅಂತ ಆದ್ರೆ ಆಗ್ಲೂ ಕೂಡ ಪೂರ್ತಿ ಅದು ಸರ್ಕಾರದ ವಶಕ್ಕೆ ಹೋಗೋದಿಲ್ಲ ನಿಯಮದ ಪ್ರಕಾರವಾಗಿ. ಆದ್ರೆ ಈಗ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಈ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗೇನಾದ್ರೂ ಆಗಿದ್ರೆ 5ನೇ 1 ಭಾಗ ಅಂತ ಹೇಳಿ ಒಟ್ಟು ಎಷ್ಟಿದೆ ಅನ್ನೋದನ್ನ 5 ಭಾಗವಾಗಿ ಡಿವೈಡ್ ಮಾಡಲಾಗುತ್ತೆ. ಅದರಲ್ಲಿ 1 ಭಾಗವನ್ನ ಆ ಭೂಮಿಯ ಒಡೆಯರು ಯಾರಿರ್ತಾರೆ ಅವರಿಗೆ ನೀಡಲಾಗುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ಈಗ ಕಾದು ನೋಡಬೇಕಾಗಿದೆ. ಈಗ ಕುಟುಂಬಸ್ಥರಿಗೆ ಸಹಜವಾಗಿ ಆತಂಕ ಶುರುವಾಗ್ಬಿಟ್ಟಿದೆ. ಏನ್ ಆತಂಕ ಅಂತ ಹೇಳಿದ್ರೆ, ಆ ಪ್ರದೇಶವನ್ನ ನಿಷೇಧಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಲಾಗುತ್ತೆ. ಅಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡಲಾಗುತ್ತೆ. ನಾಳೆ ಅಥವಾ ನಾಡಿದ್ದು ಶುರು ಮಾಡಬಹುದು. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಇರಬಹುದು ಎನ್ನುವಂತಹ ಕಾರಣಕ್ಕಾಗಿ
ಆ ಕಾರಣಕ್ಕಾಗಿ ಈಗ ಆ ಕುಟುಂಬಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಒಂದು ಕಡೆಯಿಂದ ಚಿನ್ನವನ್ನ ಕೊಟ್ಟು ಬಿಟ್ಟಿದ್ದಾರೆ. ಸಹಜವಾಗಿ ಅನಿಸ್ತಾ ಇರುತ್ತೆ, ಅಯ್ಯೋ ನಮಗೆ ಸಿಕ್ಕಿದ್ದನ್ನ ಕೊಟ್ಟು ಬಿಟ್ವಲ್ಲ ಅಂತ. ಎಷ್ಟೇ ಪ್ರಾಮಾಣಿಕತೆ ಏನೇ ಅಂದ್ರೂ ಕೂಡ ಆ ರೀತಿಯಾಗಿ ಅನಿಸ್ತಾ ಇರುತ್ತೆ. ಮತ್ತೊಂದು ಕಡೆಯಿಂದ ಇದೀಗ ಅಲ್ಲಿ ಮನೆಯನ್ನು ಕೂಡ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಈಗ ಸರ್ಕಾರದ ಕಡೆಯಿಂದ ನಿಷೇಧಿತ ಪ್ರದೇಶ ಅಂತ ಕರೆಸಿಕೊಳ್ಳುತ್ತೆ. ಹೀಗಾಗಿ ಅವರು ಸರ್ಕಾರದ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ, ನಮ್ಗೆ ಏನಾದರೂ ಪರಿಹಾರವನ್ನು ಒದಗಿಸಿಕೊಡಿ ಅಥವಾ ಬೇರೆ ಕಡೆಗಳಲ್ಲಿ ನಮಗೆ ಮನೆಗೆ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ. ಸರ್ಕಾರ ಬರೀ ಮಾಧ್ಯಮಗಳ ಕಣ್ಣಿಗೆ ಕಾಣುವ ಸಂದರ್ಭದಲ್ಲಿ ಮಾತ್ರ ಇನ್ನೇನೋ ಮಾಡ್ತೀವಿ ಎಂದು ಆನಂತರ ಸೈಲೆಂಟ್ ಆಗ್ಬಿಟ್ರೆ ಆ ಕುಟುಂಬಕ್ಕೆ ಅನ್ಯಾಯ ಆದಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ. ಇವಾಗ ಸನ್ಮಾನ ಮಾಡಿದ್ದಾರೆ, ಬರೀ ಸನ್ಮಾನವನ್ನ ಮಾಡಿಬಿಟ್ರೆ ಆಗೋದಿಲ್ಲ, ಅದರ ಆಚೆಗೂ ಕೂಡ ಅವರಿಗೆ ಏನು ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅದೆಲ್ಲವನ್ನು ಕೂಡ ಒದಗಿಸ್ಕೊಡ್ಬೇಕು. ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದವರು ಹೇಳ್ತಾ ಇದ್ರು, ಇದು ರಾಜಮನೆತನದ ಅನಿಸ್ತಾ ಇಲ್ಲ, ಇವರು ಪೂರ್ವಜರದ್ದೇ ಇರಬಹುದು, ಇತ್ತೀಚಿನ ಚಿನ್ನಾಭರಣ ರೀತಿಯಲ್ಲಿ ಕಾಣಿಸ್ತಾ ಇದೆ, ಡಿಸೈನ್ ಎಲ್ಲವನ್ನು ಕೂಡ ನೋಡಿದ್ರೆ ಅಂತ ಹೇಳಿ. ಹಾಗೇನಾದ್ರೂ ಆಗಿದ್ರೆ ಆ ಕುಟುಂಬಕ್ಕೆ ಜಾಕ್ಪಾಟ್, ಯಾಕಂದ್ರೆ ಅವ್ರಿಗೆ ಸಿಗಬೇಕು ನಿಯಮದ ಪ್ರಕಾರವಾಗಿ. ನೋಡೋಣ, ಇಷ್ಟು ಬೆಳವಣಿಗೆ ಆಗಿದೆ. ಅದ್ರ ಆಚೆಗೆ ಈಗ ಲಕ್ಕುಂಡಿ ಗ್ರಾಮದ ವಿಚಾರಕ್ಕೆ ಬರೋಣ. ಬಂಧುಗಳೇ, ಲಕ್ಕುಂಡಿ ಗ್ರಾಮ ಇರೋದು ಗದಗ ಬೆಟಗೇರಿ ಅವಳಿ ನಗರ ಇದೆಯಲ್ಲ, ಅಲ್ಲಿಂದ ಹೆಚ್ಚು ಕಡಿಮೆ 12 ಕಿಲೋಮೀಟರ್ ದೂರದಲ್ಲಿ ಇರುವಂತ ಒಂದು ಗ್ರಾಮ. ಹೆಚ್ಚು ಕಡಿಮೆ 2500 ಮನೆಗಳಿದ್ದಾವೆ. ಒಂದು 10,000 ಜನ ವಾಸ ಮಾಡ್ತಾ ಇದ್ದಾರೆ, ಕೃಷಿಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಈ ವಿಂಡ್ ಮಿಲ್ ಬರುತ್ತಲ್ಲ, ಆ ಮೂಲಕ ದುಡಿಮೆಯನ್ನ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಈ ಪ್ರವಾಸೋದ್ಯಮವಾಗಿಯೂ ಕೂಡ ನಿಧಾನಕ್ಕೆ ಬೆಳೀತಾ ಇದೆ. ಹೀಗಾಗಿ ಒಂದಷ್ಟು ಜನ ಗೈಡ್ಗಳಾಗಿ ಕೆಲಸ ಮಾಡ್ತಿದ್ದಾರೆ, ಅಥವಾ ಪ್ರವಾಸೋದ್ಯಮವಾಗಿ ಬೆಳೀತಿರುವ ಕಾರಣಕ್ಕಾಗಿ ಆ ಮೂಲಕ ಒಂದಷ್ಟು ಉಪ ಆದಾಯವನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಲಕ್ಕುಂಡಿ ಎಂತಹ ಪ್ರದೇಶ ಇದು ಅಂದ್ರೆ ಕುಮಾರವ್ಯಾಸನ ಕರ್ಮ ಭೂಮಿ ಇದು. ಅದೇ ರೀತಿಯಾಗಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಇದ್ರಲ್ಲ, ಅವರ ನಾಡಿದು. ಅವರು ಜೈನ ಸಮುದಾಯದ ಉನ್ನತಿಗೆ ಶ್ರಮಿಸಿದಂಥವರು. ಅವರಲ್ಲಿ ಜೈನ ಬಸದಿಯನ್ನು ಕೂಡ ಅಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಇನ್ನು ಯಾಕೆ ಲಕ್ಕುಂಡಿ ಹೆಚ್ಚು ಗಮನವನ್ನ ಸೆಳೆಯುತ್ತೆ ಅಂತಾದ್ರೆ, ಅಲ್ಲಿ 101 ದೇವಸ್ಥಾನ, 101 ಕೊಳಗಳಿದ್ದಾವೆ. ಅಷ್ಟು ಸಣ್ಣದಾಗಿರುವಂತ ಗ್ರಾಮದಲ್ಲಿ 101 ದೇವಸ್ಥಾನ, 101 ಕೊಳಗಳು ಇದ್ವು. ಇತಿಹಾಸದ ಪ್ರಕಾರವಾಗಿ ಅಷ್ಟು ಇದ್ವು. ಆದ್ರೆ ಈಗ ಅದರಲ್ಲಿ ಸಾಕಷ್ಟು ದೇವಸ್ಥಾನಗಳು ನಶಿಸಿ ಹೋಗಿದೆ. ಹಿಂದೆ ಸುಲ್ತಾನರ ದಾಳಿಯಿಂದಾಗಿ, ಅದಾದ ಬಳಿಕ ನಿರ್ಲಕ್ಷ್ಯದ ಕಾರಣಕ್ಕಾಗಿಯೂ ಕೂಡ ನಶಿಸಿ ಹೋಗ್ಬಿಟ್ಟಿದ್ದಾವೆ. ಸಾಕಷ್ಟು ಕೊಳೆಗಳು ಕೂಡ ನಶಿಸಿ ಹೋಗಿದ್ದಾವೆ. ಅದರ ನಡುವೆಯೂ ಕೂಡ ಸಾಕಷ್ಟು ದೇವಸ್ಥಾನಗಳು ಇಂದಿಗೂ ಕೂಡ ಉಳಿದುಕೊಂಡಿದ್ದಾವೆ. ಸಾಕಷ್ಟು ಕೊಳೆಗಳು ಕೂಡ ಇಂದಿಗೂ ಹಾಗೆ ಉಳ್ಕೊಂಡಿದ್ದಾವೆ. ಆ ಕಾರಣಕ್ಕಾಗಿ ಅವುಗಳನ್ನು ಶೋಧಿಸುವಂತ ಕೆಲಸ ಆಗಬೇಕು, ಅದನ್ನು ಮತ್ತೊಮ್ಮೆ ಇಡೀ ನಾಡಿಗೆ ಪರಿಚಯಿಸುವಂತ ಕೆಲಸ ಆಗಬೇಕು. ಈ ರೀತಿಯಾದಂತಷ್ಟು ಮಾತುಗಳು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಪ್ರಮುಖವಾದಂತ ದೇವಸ್ಥಾನಗಳು ಯಾವ್ದ್ಯಾವ್ದು ಅಂತ ನೋಡ್ತಾ ಹೋಗೋದಾದ್ರೆ, ಒಂದು ಕಾಶಿ ವಿಶ್ವೇಶ್ವರ ದೇವಾಲಯ. ಬಹಳ ಸುಂದರವಾಗಿರುವಂತಹ ದೇವಾಲಯ ಇದು. ಇದರ ಸಂಕೀರ್ಣ ಕೆತ್ತನೆ ಹಾಗೆ ಒಂದು ವಿಶಿಷ್ಟವಾದಂಥ ವಾಸ್ತುಶಿಲ್ಪ ಶೈಲಿ ಇದೆಯಲ್ಲ, ಇದು ಬಹಳ ವಿಶ್ವವಿಖ್ಯಾತ ಆಗಿದೆ ಈಗ. ಹಾಗೆ ಬ್ರಹ್ಮ ಜಿನಾಲಯ ಅಂತೇಳಿ, ಇದನ್ನ ನಾನಾಗಲೇ ಹೇಳಿದ ಹಾಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವರು ಕಟ್ಟಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಇದು ಚಾಲುಕ್ಯರ ಜೈನ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ ಎನ್ನುವ ರೀತಿಯಲ್ಲಿದೆ. ಮತ್ತೊಂದು ಮಹಾದೇವ ದೇವಾಲಯ, ಅದೇ ರೀತಿಯಾಗಿ ನಾನಾ ಸಾಗರ ಬಾವಿಗಳು ಕೂಡ ಇಲ್ಲಿದ್ದಾವೆ. ಇವೆಲ್ಲವೂ ಕೂಡ ಪ್ರಮುಖ. ಅದರ ಆಚೆಗೆ ಬೇಕಾದಷ್ಟು ದೇವಸ್ಥಾನಗಳು, ಬೇಕಾದಷ್ಟು ಕೊಳ, ನೀವು ಅಲ್ಲಿಗೆ ಹೋದ್ರೆ ನಿಮ್ಮೆಲ್ಲರ ಕಣ್ಣಿಗೂ ಕೂಡ ಅಲ್ಲಿ ಕಾಣ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಇವತ್ತೆಷ್ಟೋ ಲಕ್ಕುಂಡಿ ಜನರಿಗೆ ಗೊತ್ತಿಲ್ಲ ನಮ್ಮ ಊರಿನ ಹಿನ್ನೆಲೆ ಏನು, ನಮ್ಮ ಊರಿನ ರಹಸ್ಯ ಏನು ಅಂತ ಹೇಳಿ. ಅಲ್ಲಿ ಸಾಕಷ್ಟು ಶಿಲಾಸನ ಕಲ್ಲುಗಳೆಲ್ಲವೂ ಕೂಡ ಇದೆ. ಹಿಂದೆ ಬರೆಯಲಾಗಿರುವಂಥ ಶಿಲಾಸನ ಕಲ್ಲುಗಳು ಬಹಳ ತಮಾಷೆಯ ರೀತಿಯಲ್ಲಿ ನೋಡ್ತಾ ಹೋಗೋದಾದ್ರೆ, ಎಷ್ಟೋ ಜನ ಅದನ್ನ ಬಟ್ಟೆ ಒಗೆಯೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ ಆ ಕಲ್ಲನ್ನ. ಎಷ್ಟೋ ಜನ ಮನೆಯ ಮೆಟ್ಟಿಲು ರೀತಿಯಲ್ಲಿ ಬಳಸ್ತಾ ಇದ್ದಾರೆ, ಎಷ್ಟೋ ಜನ ಮನೆಯ ಕಟ್ಟೆ ರೀತಿಯಲ್ಲಿ ಅದನ್ನು ಬಳಸ್ತಾ ಇದ್ದಾರೆ. ಅಂದ್ರೆ ಜನಕ್ಕೆ ಅರಿವು ಇರಲಿಲ್ಲ ಅದ್ರ ಬಗ್ಗೆ. ಅಂದ್ರೆ ಇತ್ತೀಚೆಗೆ ಜನರಿಗೆ ಅರಿವು ಬರೋದಕ್ಕೆ ಶುರುವಾಗಿದೆ. ಓ, ಇದು ಶಿಲಾನ್ಯಾಸಗಳು, ನಮ್ಮ ಊರಿನ ಇತಿಹಾಸವನ್ನ ಸಾರಿ ಸಾರಿ ಹೇಳ್ತಾ ಇದೆ, ನಮ್ಮೂರಿಗೆ ಒಂದು ವಿಶಿಷ್ಟವಾದಂಥ ಇತಿಹಾಸ ಇದೆ ಅಂತ ಹೇಳಿ ಜನರಿಗೆ ಈಗ ಅಲ್ಲಿ ಅನ್ಸೋದಿಕ್ಕೆ ಶುರುವಾಗಿದೆ. ಹೀಗಾಗಿ ಜನ ಅದರ ಸಂರಕ್ಷಣೆ ಕಡೆಗೆ ಈಗ ಜನರು ಕೂಡ ಶ್ರಮವನ್ನ ಹಾಕ್ತಾ ಇದ್ದಾರೆ. ಈಗ ನಿಧಾನಕ್ಕೆ ಹಿಸ್ಟರಿಯ ಆಳಕ್ಕೆ ಇಳಿಯೋಣ. ಏನು ಇದರ ಹಿಸ್ಟ್ರಿ, ಏನು ಈ ನಾಡಿನ ವಿಶೇಷ ಏನು ಎತ್ತ ಅಂತ ಹೇಳಿ. ಒಂದೇನಪ್ಪ ಅಂದ್ರೆ, ಒಂದು ಕಾಲದಲ್ಲಿ ಅತ್ಯಂತ ಸಂಪದ್ಭರಿತ ನಾಡು, ಅತ್ಯಂತ ಶ್ರೀಮಂತ ನಾಡು, ಹಾಗೆ ಆರ್ಥಿಕವಾಗಿ ತುಂಬಾ ಸಬಲವಾಗಿದ್ದಂಥ ನಾಡು. ಅದು ಯಾಕೆ ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ, ಕೇಳಿ ಬಂಧುಗಳೇ. ಈ ಲಕ್ಕುಂಡಿ ಹೆಚ್ಚು ಮುನ್ನೆಲೆಗೆ ಬಂದಿದ್ದು ಯಾವಾಗ ಅಂದ್ರೆ 9ನೇ ಶತಮಾನದ ಸಂದರ್ಭದಲ್ಲಿ. ಆಗ ದಾನ ಚಿಂತಾಮಣಿ ಅತ್ತಿಮಬ್ಬೆ ಆ ಭಾಗದಲ್ಲಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ, ಜೈನ ಬಸದಿಗಳನ್ನು ಕಟ್ಟಿದ್ದಾರೆ. ಹಾಗೆ ಆ ನಾಡು ಒಂದಷ್ಟು ಇಂಪ್ರೂವ್ ಆಗೋದಕ್ಕೂ ಕೂಡ ಅವರು ಸಹಕಾರವನ್ನು ನೀಡಿದ್ದಾರೆ. ಅದಾದ ಬಳಿಕ 10ನೇ ಶತಮಾನದ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಂಪತ್ತು ಭರಿತವಾಗುತ್ತೆ. ಕಾರಣ ಏನಪ್ಪಾ ಅಂದ್ರೆ, ಆ ಸಂದರ್ಭದಲ್ಲಿ ಕಲ್ಯಾಣಿ ಚಾಲುಕ್ಯರು ಆಳ್ತಾ ಇರ್ತಾರೆ ಲಕ್ಕುಂಡಿ ಭಾಗವನ್ನ. ಆಗ ಲಕ್ಕುಂಡಿಯನ್ನು ಅವ್ರು ಏನಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ, ಟಂಕಸಾಲೆಗೆ, ಅಂದ್ರೆ ಚಿನ್ನದ ನಾಣ್ಯಗಳನ್ನ ಮುದ್ರಿಸೋದಿಕ್ಕೆ ಅಥವಾ ಚಿನ್ನದ ನಾಣ್ಯಗಳನ್ನ ಟಂಕಿಸೋದಿಕ್ಕೆ ಆ ಭಾಗವನ್ನ ಬಳಸಿಕೊಳ್ತಾರೆ. ಅಂದ್ರೆ ಈಗ ನಮ್ಮಲ್ಲಿ ನೋಟನ್ನ ಪ್ರಿಂಟ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಆಗ ಚಿನ್ನದ ನಾಣ್ಯಗಳನ್ನ ಟಂಕಿಸೋದಿಕ್ಕೆ ಅಥವಾ ಅದನ್ನ ರೆಡಿ ಮಾಡೋದಿಕ್ಕೆ ಆ ಭಾಗವನ್ನ ಆಯ್ಕೆ ಮಾಡ್ಕೊಂಡಿದ್ರು. ಆಗ ಆ ನಾಡಿಗೊಂದು ವಿಶೇಷವಾದಂತ ಮಾನ್ಯತೆ ಸಿಗುತ್ತೆ, ತುಂಬಾ ಶ್ರೀಮಂತ ಆಗತ್ತೆ. ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ
10ನೇ ಶತಮಾನದಲ್ಲಿ ಟಂಕಸಾಲ ಇದ್ದಿದ್ದು ಇವತ್ತಿಗೂ ಕೂಡ ಅಲ್ಲಿ ಚಿನ್ನದ ನಾಣ್ಯಗಳೆಲ್ಲವೂ ಕೂಡ ಆಗಾಗ ಪತ್ತೆ ಆಗ್ತಿರುತ್ತೆ. ಇದು ಲಕ್ಕುಂಡಿ ನಾಡಿನ ಇನ್ನೊಂದು ಬಹಳ ವಿಶೇಷವಾಗಿರುವಂತಹ ವಿಚಾರ. ಇದು ಒಂದು ಆಯ್ತಾ. ಈ ಕಲ್ಯಾಣಿ ಚಾಲುಕ್ಯರು ಆದ್ರು. ಕಲ್ಯಾಣಿ ಚಾಲುಕ್ಯರಾದ ಬಳಿಕ ರಾಷ್ಟ್ರಕೂಟರು ಆಳಿದ್ದಾರೆ, ಕಲಚೂರರು ಆಳಿದ್ದಾರೆ, ಯಾದವರು ಆಳಿದ್ದಾರೆ, ಹೊಯ್ಸಳರು ಆಳಿದ್ದಾರೆ, ವಿಜಯನಗರ ಅರಸರು ಕೂಡ ಆ ಭಾಗವನ್ನ ಆಳಿದ್ದಾರೆ. ಯಾವಾಗ ಇನ್ನಷ್ಟು ಉನ್ನತಿಯನ್ನ ಕಾಣ್ತು ಅಂದ್ರೆ ಹೊಯ್ಸಳರು ಇದ್ರಲ್ಲ, ಆಗ ಬಲ್ಲಾಳ ಈ ಲಕ್ಕುಂಡಿಯನ್ನ ತನ್ನ 2ನೇ ರಾಜಧಾನಿಯಾಗಿ ಅಥವಾ ಉಪರಾಜಧಾನಿಯಾಗಿ ಆತ ಬಳಸಿಕೊಳ್ತಾ ಇದ್ದ. ಆತ ಬಂದಲ್ಲಿ ಇರ್ತಾ ಇದ್ದ. ಅಂದ್ರೆ ಯೋಚನೆ ಮಾಡಿ, ಒಂದು ರಾಜ ಮನೆತನ ಒಂದು ಗ್ರಾಮವನ್ನ, ಈಗ ಗ್ರಾಮ ಆಗ ಅದು ನಗರ, ಒಂದು ಪ್ರದೇಶವನ್ನ ತನ್ನ ಉಪರಾಜಧಾನಿಯಾಗಿ ಬಳಸ್ತಾ ಇದ್ದ ಅಂದ್ರೆ ಆ ಪ್ರದೇಶಕ್ಕಿದ್ದಂತ ಮಹತ್ವ ಏನು ಅಥವಾ ಆ ಪ್ರದೇಶದಲ್ಲಿ ಎಷ್ಟು ವಿಶೇಷತೆ ಇತ್ತು ಅನ್ನೋದನ್ನ ನೀವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲ ರಾಜ ಮನೆತನಗಳು ಕೂಡ ಆ ಭಾಗವನ್ನ ಆಳಿ ಹೋಗಿದ್ದಾವೆ. ಜೊತೆಗೆ ಟಂಕಸಾಲೆ ಇದ್ದಂತ ಕಾರಣಕ್ಕಾಗಿ ಆರ್ಥಿಕವಾಗಿ ತುಂಬಾ ಸಬಲವಾಗಿತ್ತು, ತುಂಬಾ ಶ್ರೀಮಂತವಾಗಿದ್ದಂತ ಪ್ರದೇಶ ಅದು. ಯಾವಾಗ ಎಲ್ಲವೂ ಕೂಡ ಹಾಳಾಯಿತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ 14ನೇ ಶತಮಾನದಲ್ಲಿ ದಿಲ್ಲಿಯ ಸುಲ್ತಾನ ಆಗ ದಾಳಿಯನ್ನ ಮಾಡ್ತಾನೆ. ದಾಳಿ ಮಾಡ್ತಾ ಇದ್ದ ಹಾಗೆ ಅದರ ವೈಭವ ಹಂತ ಹಂತವಾಗಿ ನಶಿಸೋದಿಕ್ಕೆ ಶುರುವಾಗಿ ಬಿಡುತ್ತೆ. ಅಲ್ಲಿಯವರೆಗೂ ಕೂಡ ತುಂಬಾ ವೈಭವದಿಂದ ಮೆರೆದಂತಹ ನಾಡು. ಯಾವಾಗ ಆತ ದಾಳಿ ಮಾಡ್ತಾನೆ, ಸಾಕಷ್ಟು ದೇವಸ್ಥಾನಗಳು ನಾಶ ಆಗತ್ತೆ, ಜೈನ ಬಸದಿಗಳು ಕೂಡ ನಾಶ ಆಗತ್ತೆ, ಜನ ಕೂಡ ಊರ್ ಬಿಟ್ಟು ಹೋಗುವಂತ ಪರಿಸ್ಥಿತಿ ಎದುರಾಗತ್ತೆ. ಆತ ಆ ಪ್ರದೇಶದಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋಗಿಬಿಡ್ತಾನೆ, ಅಂದ್ರೆ ಸುಲ್ತಾನರು ಕೊಳ್ಳೆ ಹೊಡ್ಕೊಂಡು ಹೋಗಿಬಿಡ್ತಾರೆ. ಆ ಕಾರಣಕ್ಕಾಗಿ ಆ ಪ್ರದೇಶ ತುಂಬಾ ಶ್ರೀಮಂತವಾಗಿದ್ದ ಪ್ರದೇಶ ಬರ್ತಾ 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 ಆ ವೈಭವ ಎಲ್ಲವೂ ಕೂಡ ನಶಿಸಿ ಹೋಗಿಬಿಡುತ್ತೆ. ಇದು ಲಕ್ಕುಂಡಿಯ ಇತಿಹಾಸ. ತುಂಬಾ ಜನರಿಗೆ ಆ ವಿಚಾರ ಗೊತ್ತಿರಲಿಲ್ಲ. ಆದ್ರೆ ಅದಾದ ಬಳಿಕ ಸರ್ಕಾರವೂ ಕೂಡ ಅದನ್ನ ಸ್ವಲ್ಪ ಉದ್ಧಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಡುತ್ತೆ. ಆ ಕಾರಣಕ್ಕಾಗಿ ಇತ್ತೀಚೆಗಷ್ಟೇ ಒಂದು ದೊಡ್ಡ ಮಟ್ಟಿಗೆ ಒಂದು ಡ್ರೈವ್ ನಡೆದಿತ್ತು. ಏನು ಅಂದ್ರೆ ಈ ಪ್ರಾಚ್ಯ ವಸ್ತುಗಳನ್ನ ಸಂಗ್ರಹಿಸೋದು. 3 ದಿನಗಳಲ್ಲಿ ಅಲ್ಲಿ ಸಂಗ್ರಹವಾದಂತ ಪ್ರಾಚ್ಯ ವಸ್ತುಗಳ ಸಂಖ್ಯೆ ಬರೋಬ್ಬರಿ 1050. ಸ್ವತಃ HK ಪಾಟೀಲ್ ಅಲ್ಲಿಗೆ ಹೋಗಿದ್ರು. ಸಾಕಷ್ಟು ಶಿಲಾನ್ಯಾಸಗಳು ಪತ್ತೆ ಆಯಿತು. ಪುರಾತನ ಕಾಲದ ಅವರು ಬಳಸ್ತಾ ಇದ್ದಂಥ ಒಂದಷ್ಟು ವಸ್ತುಗಳು ಅವುಗಳೆಲ್ಲವೂ ಕೂಡ ಅಲ್ಲಿ ಪತ್ತೆ ಆಗಿಬಿಟ್ರು. ಎಲ್ಲವನ್ನು ಕೂಡ ಒಂದೇ ಕಡೆ ಗುಡ್ಡೆ ಹಾಕಿಬಿಟ್ರು. ಅದಾದ ಬಳಿಕ ನಿರಂತರವಾಗಿ ಉತ್ಖನನ ಮಾಡಬೇಕು ಅಂತಲೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಒಂದಷ್ಟು ಜನ ಅಂತೂ, ಆ ಊರಿನ ಜನ ಅಂತೂ ತಮ್ಮ ಊರಿನ ಇತಿಹಾಸವನ್ನ ತಿಳಿದು, ಊರಿನ ಆ ಭವ್ಯ ಪರಂಪರೆಯನ್ನ ತಿಳಿದು, ತಾವು ವಾಸ ಇದ್ದಂಥ ಮನೆಯನ್ನು ಕೂಡ ಬಿಟ್ಕೊಟ್ಬಿಟ್ರು. ಉತ್ಖನನ ಮಾಡಿ ಇದೆಲ್ಲವನ್ನು ಕೂಡ ಉಳಿಸಬೇಕು, ಮುಂದಿನ ಫ್ಯೂಚರ್ಗೆ ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ಬೇಕು ಅಂತ ಹೇಳಿ. ಇದು ಲಕ್ಕುಂಡಿಯ ಬಹಳ ವಿಶೇಷವಾದಂಥ ವಿಚಾರ. ಚಿನ್ನ ಸಿಗುವ ಮೂಲಕ ಎಲ್ಲ ವಿಚಾರವೂ ಕೂಡ ಈಗ ಹೊರಗಡೆ ಬಂದಿದೆ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.